ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರ ವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಅನಂತ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 80ನೇ ಶ್ರೀನಾಮ ಕ್ರಮಃ ಎಂಬುದು. ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ವೇದವ್ಯಾಸರು ಕ್ರಮಾಯ ನಮಃ ಎಂದು ಕೊಂಡಾಡಿದ್ದಾರೆ. ಈ ಕ್ರಮಃ ಎಂದು ಕರೆಯಲ್ಪಡುವ ಪರಮಾತ್ಮನ ದಿವ್ಯವಾದ ಶ್ರೀನಾಮಕ್ಕೆ ಅರ್ಥವೇನು ಎಂದು ನೋಡಿದರೆ ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ಈ ದೃಶ್ಯ ನಿತ್ಯ ವಿಭೂತ್ಯ ಅತ್ಯಂತ ಸ್ಫೀತಃ ಎಂದು ವಿವರಿಸಿದ್ದಾರೆ. ಒಂದೊಂದು ಶಬ್ದಕ್ಕೂ ಹಲವಾರು ವಿಧವಾದ ಅರ್ಥವಿಶೇಷಗಳಿದೆ. ಆದರೆ ಪರಾಶರ ಭಟ್ಟರು ಈ ಸಂದರ್ಭಕ್ಕೆ ಅನುಸಾರವಾಗಿ ಬಂದಿರುವಂತಹ ಈ ಶಬ್ದಕ್ಕೆ ಅರ್ಥವನ್ನು ವಿವರಿಸ್ತಾರೆ. ನಿತ್ಯ ವಿಭೂತಿ ಎಂದು ಕರೆಯಲ್ಪಡುವಂತಹ ಶ್ರೀವೈಕುಂಠಕ್ಕೆ ನಾಯಕನಾದವನನ್ನು ಕ್ರಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡಿದೆ. ಆ ರೀತಿಯ ಅರ್ಥ ಮಾಡಿ ತೋರಿಸ್ತಾರೆ. ನಿತ್ಯ ವಿಭೂತಿಯಿಂದ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಿದವನು. ಪರಮಾತ್ಮನಿಗಿರುವಂತಹ ಅಭಿವೃದ್ಧಿ ಎಷ್ಟರ ಮಟ್ಟಿಗಿದೆ ಅಂತ ಕೇಳಿದರೆ ನಿತ್ಯ ವಿಭೂತಿಯಿಂದ ಅಭಿವೃದ್ಧಿ ಅವನಿಗೆ. ನಿತ್ಯ ಅಂದರೆ ನಿತ್ಯವಾದ ನಿರತಿಶಯವಾದ ಅದಕ್ಕೆ ನಿಸ್ಸೀಮವಾದ ಐಶ್ವರ್ಯಕ್ಕೆ ಯಾರು ಒಡೆಯನಾಗಿದ್ದಾನೋ ಅವನೇ ಪರಮಾತ್ಮ. ಅವನನ್ನು ಕ್ರಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ನಮಗಿರುವಂತಹದ್ದೆಲ್ಲ ಸಾಮಾನ್ಯವಾದ ಐಶ್ವರ್ಯ ತಾನೆ, ಇದು ನಶ್ವರವಾದ ಐಶ್ವರ್ಯ, ಇವತ್ತಿರತ್ತೆ ನಾಳೆ ಹೋಗುತ್ತೆ. ಆದರೆ ಪರಮಾತ್ಮನೆಂಬ ಐಶ್ವರ್ಯ ಇದೆಯಲ್ಲ, ಭಗವಂತನೇ ಒಂದು ದೊಡ್ಡ ಸಂಪತ್ತು. ಈ ಸಂಪತ್ತನ್ನು ಯಾರು ಸ್ಮರಿಸುತ್ತಾರೋ ಅವರಿಗೆ ನಿರ್ತಿಶಯವಾದ ಆನಂದ ಏರ್ಪಡುತ್ತೆ. ಇದನ್ನು ಮತ್ತಷ್ಟು ನಾವು ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕನಕದಾಸರ ಒಂದು ಅದ್ಭುತವಾದ ಪದ್ಯವನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಕನಕದಾಸರು ಒಂದು ಪದ್ಯವನ್ನು ಹೇಳ್ತಾರೆ. ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ, ಮಹಿಯೊಳಗೆ ಪೇಳುವೆನು ವಿಹಿತ ವಾಕ್ಯಗಳ, ಶ್ರುತಿಶಾಸ್ತ್ರ ಪೌರಾಣಗಳ ನೋದುವನೆ ಶೂದ್ರ, ಅತಿಥಿಗಾದರಿಸುವನೆ ಅತಿಲುಬ್ಧನು, ಪ್ರತಿನಿತ್ಯ ಸಂಧ್ಯಾನ ಮಾಡುವವನೇ ಪಾಪಿ, ಪತಿಯಾಜ್ಞೆಯಿಂದಹಳೆ ಪರಮ ಪಾತಕಿಯು, ದಾನ ಧರ್ಮಗಳನ್ನು ಬಿಡುವನೆ ಧರ್ಮಾತ್ಮ, ಮಾನಾಭಿಮಾನವನು ಹಿಡಿದವನೇ ಯೋಗಿ, ಪ್ರಾಣಿಗಳ ಹಿಂಸೆಯನ್ನು ಮಾಡುವನೆ ಸುಜ್ಞಾನಿ, ಜ್ಞಾನಿ ಸಜ್ಜರನು ಕಾಡುವನೆ ಸತ್ಪುರುಷ, ಕೆರೆಕಟ್ಟಿ ಪೂದೋಟ ರಚಿಸುವವನೇ ದ್ರೋಹಿ, ಗುರುದೈವ ಹಿರಿಯರನು ಬೈಯುವವನೇ ನಿಷ್ಠ, ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣವನ್ನು ನಿರುತದಲ್ಲಿ ಸ್ಮರಿಸುವವನೇ ಅವಿಚಾರಿ ಪುರುಷ ಅಂತ ಈ ಹಾಡಿನಲ್ಲಿ ತೋರಿಸಿದ್ದಾರೆ. ಇದು ಸಹಜವಿದು ಈ ನುಡಿ. ಸಹಜ ಅಂದರೆ ತುಂಬ ಸತ್ಯವಾದ ನುಡಿಯು. ಮಹಿಯೊಳಗೆ ಈ ಭೂಮಿಯೊಳಗೆ ನಿಮ್ಮ ಆತ್ಮವಿಕಾಸಕ್ಕಾಗಿ ಹೇಳುತ್ತೇನೆ ಕೇಳಿ ಎಂದು ಕನಕದಾಸರು ಈ ಪದ್ಯದಲ್ಲಿ ಪ್ರಾರಂಭ ಮಾಡಿ ಶ್ರುತಿಶಾಸ್ತ್ರ ಪುರಾಣಗಳನ್ನು ಯಾರು ಓದುತ್ತಾನೋ ಅವನೇ ಶೂದ್ರ ಅಂತ ಹೇಳಿಬಿಡ್ತಾರೆ. ಸಹಜ ಅಂದರೆ ವಿಹಿತ ವಾಕ್ಯಗಳು ಅಂದರೆ ಏನರ್ಥ? ಸಾಮಾನ್ಯವಾಗಿ ವೇದಾಧ್ಯಯನ ಮಾಡಬೇಕಾದ್ರೆ ಅವನಿಗೆ ಉಪನಯನ ಸಂಸ್ಕಾರವಾಗಿರಬೇಕು. ತ್ರೈವರ್ಣಿಕರಿಗೆ ಮಾತ್ರ ವೇದಾಧ್ಯಯನದಲ್ಲಿ ಅಧಿಕಾರ ಎಂದು ನಮಗೆ ಶಾಸ್ತ್ರ ಹೇಳುತ್ತೆ. ಆದರೆ ಇಲ್ಲಿ ಕನಕದಾಸರು ಯಾರು ಶ್ರುತಿ ಇತಿಹಾಸ ಪುರಾಣ ಗ್ರಂಥಗಳನ್ನು ಅವಲೋಕನ ಮಾಡ್ತಾರೋ, ಯಾರು ಅದನ್ನು ಅನುಸಂಧಾನ ಮಾಡ್ತಾರೋ ಅವನೇ ಶೂದ್ರ ಅಂತ ಕರೆದಿದ್ದಾರೆ. ಆದರೆ ವಾಸ್ತವಿಕವಾಗಿ ಶೂದ್ರ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದಾಗ ಶೂದ್ರ ಶುಚ ದ್ರವತಿ ಇತಿ ಶೂದ್ರ, ಪತಿತರ ವಿಷಯದಲ್ಲಿ ಯಾರು ಕರುಣೆಯನ್ನು ತೋರಿಸುತ್ತಾನೋ ಅವನೇ ಶೂದ್ರ. ಇಲ್ಲಿ ಶೂದ್ರ ಶಬ್ದಕ್ಕೆ ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಜಾತಿ ಶೂದ್ರನ ಬಗ್ಗೆ ಹೇಳ್ತಾ ಇಲ್ಲ. ಆ ಶೂದ್ರ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಯಾರು ತುಂಬ ಕಷ್ಟಪಡ್ತಾ ಇದ್ದಾರೋ ಸಂಸಾರದಲ್ಲಿ ಅವರ ವಿಷಯದಲ್ಲಿ ಮನಸ್ಸನ್ನು ಕರಗಿಸಿಕೊಂಡು ಅವರ ಮೇಲೆ ಕನಿಕರವನ್ನು ತೋರಿಸುವುದು, ದಯೆಯನ್ನು ತೋರಿಸುವುದೇ ನಿಜವಾದ ಶೂದ್ರನ ಲಕ್ಷಣ ಎಂದು ನಮಗೆ ಗೊತ್ತಾಗತ್ತೆ. ಶೂದ್ರ ಅಂದರೆ ದಯೆ ತೋರಿಸುವವನು ಅಂತ ಅರ್ಥ. ನಾವು ಎಷ್ಟು ಶಾಸ್ತ್ರಗಳನ್ನು ಅನುಸಂಧಾನ ಮಾಡಿದರೆ ಏನು ಪ್ರಯೋಜನ? ಜೀವಗಳ ವಿಷಯದಲ್ಲಿ ಕರುಣೆ ತೋರಿಸದೆ ಹೋದರೆ, ಜೀವಕೋಟಿಗಳನ್ನು ಆಧರಿಸದೆ ಹೋದರೆ ಅವನು ಎಷ್ಟು ಶಾಸ್ತ್ರಗಳನ್ನು ಓದಿಯೂ ಪ್ರಯೋಜನವಿಲ್ಲ ಎಂಬ ಸಂದೇಶವನ್ನು ಈ ಮೂಲಕ ತೋರಿಸ್ತಾರೆ ಕನಕದಾಸರು. ಆದ್ದರಿಂದ ಶ್ರುತಿಶಾಸ್ತ್ರ ಪುರಾಣಗಳನ್ನು ಓದುವನೇ ಶೂದ್ರ ಅಂದರೆ ಜ್ಞಾನಪಿಪಾಸು ಅಥವಾ ಜ್ಞಾನಿ, ಅಥವಾ ಯಾರು ದಯೆಯಿಂದ ಕೂಡಿದಾನೋ, ಯಾರು ಕನಿಕರವನ್ನು ತೋರಿಸುತ್ತಾನೋ ಅವನೇ ಶಾಸ್ತ್ರಗಳನ್ನು ಓದುವುದಕ್ಕೆ ಅಧಿಕಾರಿಯಾಗಿದ್ದಾನೆ ಎಂದು ಕನಕದಾಸರು ತೋರಿಸ್ತಾರೆ.
ಅತಿಥಿಗೆ ಆಧರಿಸುವನೇ ಅತಿ ಲುಬ್ಧನು. ಲುಬ್ಧನೆ ಅಂದರೆ ಲೋಭಿ ಅಂತ ಅರ್ಥ. ಯಾರು ಅತಿಥಿ ಸತ್ಕಾರ ಮಾಡ್ತಾನೋ ಅವನೇ ಲೋಭಿ ಅಂತ ಹೇಳಿಬಿಟ್ರೆ ಅದಕ್ಕೇನು ಅರ್ಥ ಅಂತ ಕೇಳಿದ್ರೆ, ಪುಣ್ಯಕ್ಕೋಸ್ಕರ ಯಾರು ಸತ್ಕರಿಸುತ್ತಾರೋ ಅವನು ಲೋಭಿ ಆಗ್ತಾನೆ. ಬರೀ ಪಾಪ ಪುಣ್ಯ ಸಂಸ್ಕಾರ ನೋಡಿ, ಪುಣ್ಯಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೂ ಸಹ ಬರೀ ಪುಣ್ಯಕ್ಕೋಸ್ಕರವೇ ನಾವು ಕರ್ಮಗಳನ್ನು ಮಾಡಿದ್ರೆ ಲೋಭಿಗಳಾಗ್ಬಿಡ್ತೀವಿ. ಪುಣ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ನಮಗೋಸ್ಕರ ಮಾಡಬಾರ್ದು. ನಾವು ಯಾವುದೇ ಸತ್ಕರ್ಮ ಮಾಡಬೇಕಾದ್ರೂ ಭಗವದಾಜ್ಞೆಯ ಭಗವತ್ ಪ್ರೀತ್ಯರ್ಥಂ ಎಂದು ಸಂಕಲ್ಪ ಮಾಡಿ ಸತ್ಕರ್ಮವನ್ನು ಆಚರಿಸಿದಾಗ ನಮಗೆ ಅದರಿಂದ ಪೂರ್ಣ ಫಲ ಏರ್ಪಡತ್ತೆ. ನಾವು ಎಲ್ಲದಕ್ಕೂ ಪುಣ್ಯಕ್ಕೋಸ್ಕರ ನಾವು ಕೆಲಸ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಬರೀ ಪುಣ್ಯ ಸಂಪಾದನೆಯಲ್ಲೇ ನಾವು ತೊಡಗಿದ್ರೆ ಅದು ಧನ ಸಂಪಾದನೆ ಇದ್ದ ಹಾಗೆ. ಬರೀ ಹಣಕ್ಕೋಸ್ಕರ ಕೆಲವರು ಸತ್ಕರ್ಮ ಮಾಡ್ತಾರೆ, ಇನ್ನೂ ಕೆಲವರು ಕೀರ್ತಿಗೋಸ್ಕರ ಸತ್ಕರ್ಮಗಳನ್ನು ಮಾಡ್ತಾರೆ, ಇನ್ನೂ ಕೆಲವರು ಪುಣ್ಯ ಸಂಪಾದನೆಗೋಸ್ಕರ ಕೆಲಸ ಮಾಡ್ತಾರೆ. ಎಲ್ಲವೂ ಒಂದೇ. ನಾವು ಪುಣ್ಯ ಜಾಸ್ತಿ ಆದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಪುಣ್ಯ ಕ್ಷಯವಾದರೆ ಮತ್ತೆ ಭೂಲೋಕದಲ್ಲಿ ಬೀಳ್ತೀವಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ಪಾಪ ಪುಣ್ಯ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಭಗವಂತನನ್ನು ಉದ್ದೇಶಿಸಿ ಮಾಡುವ ಕೈಂಕರ್ಯ ಅದು ಉತ್ತಮವಾದದ್ದು. ಬರೀ ಪುಣ್ಯಕ್ಕೋಸ್ಕರ ನೀವು ಅತಿಥಿಗೆ ಆಧರಿಸಿದರೆ ಅದು ಲೋಭಿತನವಾಗತ್ತೆ ಎಂದು ತೋರಿಸ್ತಾರೆ. ಪತಿಯಾಜ್ಞೆಯಿಂದ ಹಳೆ ಪರಮಪಾತಕಿಯೋ ಅಂದ್ಬಿಟ್ರು. ಯಾರು ಪರಮಪಾತಕಿ ಅಂದರೆ ಪತಿಯಾಜ್ಞೆಯನ್ನು ಯಾರು ಪಾಲಿಸುತ್ತಾರೋ. ಇದೇನು ಹೀಗೆ ಹೇಳ್ಬೋದಾ? ಸತಿ ಪತಿಯಾಜ್ಞೆಯನ್ನು ಪಾಲಿಸಿದರೆ ಪಾತಕಿ ಆಗ್ಬಿಡ್ತಾಳ ಅಂತ ಕೇಳಿದ್ರೆ, ಇಷ್ಟವಿಲ್ಲದೆ ಒಲ್ಲದ ಮನಸ್ಸಿನಲ್ಲಿ ಬೈಕೊಳ್ತಾ ಪತಿಯಾಜ್ಞೆಯನ್ನು ಪಾಲಿಸಿದರೆ ಅದು ಪಾತಕಕ್ಕೆ ಸಮಾನವಾಗತ್ತೆ. ಇಷ್ಟಪಟ್ಟು ಸತಿಯಾದವಳು ಪತಿಯ ಕೈಂಕರ್ಯವನ್ನು ಮಾಡಬೇಕು. ಅದೇ ರೀತಿ ನಾವು ಕೂಡ ಭಗವಂತನಿಗೆ ಕೈಂಕರ್ಯ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಬೇಕು. ನಾಳೆ ಏಕಾದಶಿ ವ್ರತವ ಅಯ್ಯೋ ಮಾಡಬೇಕಲ್ಲ ಅಂತ ತಲೆ ಚಚ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇದೆ ನೋಡಿ. ಅಡುಗೆ ಮಾಡಬೇಕಾದ್ರೂ ಸಹ ಪ್ರೀತಿಯಿಂದ ಮಾಡಬೇಕು. ಅಡುಗೆ ಬಡಿಸಬೇಕಾದ್ರೂ ಪ್ರೀತಿಯಿಂದ, ಮಕ್ಕಳಿಗೆ ನಾವು ತಿನ್ನಿಸ್ಬೇಕಾದ್ರೂ ಪ್ರೀತಿಯಿಂದ ತಾನೇ ತಿನ್ನಿಸ್ಬೇಕು. ಅದು ಅಯ್ಯೋ ತುಂಬ ಇದೇನೋ ದೊಡ್ಡ ಹೊರೆ ಅಂತ ನಾವು ಭಾವಿಸ್ಬಿಟ್ರೆ, ಪ್ರೀತಿ ಇಲ್ಲದೆ ನಾವು ಏನಾದರೂ ಸಂಸಾರದಲ್ಲಿ ನಡ್ಕೊಂಡ್ಬಿಟ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನೋಡಿ. ಯಾವುದೇ ಕರ್ಮ ಮಾಡಬೇಕಾದ್ರೂ ಅದರಲ್ಲಿ ಪ್ರೀತಿ ವಿಶ್ವಾಸ ಇತ್ಯಾದಿಗಳೆಲ್ಲ ತುಂಬಿರಬೇಕು. ಆದ್ದರಿಂದ ಬರೀ ಆಜ್ಞೆ ಪಾಲಿಸೋದ್ರಿಂದ ಮಾತ್ರ ಪುರುಷಾರ್ಥ ಸಿಗೋದಿಲ್ಲ. ಆಜ್ಞೆಯನ್ನು ಶಿರಸಾವಹಿಸಿ ಪ್ರೇಮದಿಂದ ಕೈಂಕರ್ಯ ಮಾಡಿದಾಗ ಮಾತ್ರ ಆ ಪಾತಿವ್ರತ್ಯವೆಂಬುದು ಸಿದ್ಧಿಯಾಗತ್ತೆ ಅನ್ನೋದನ್ನು ಕನಕದಾಸರು ತೋರಿಸ್ತಾರೆ. ದಾನ ಧರ್ಮಗಳನ್ನು ಬಿಡುವನೇ ಧರ್ಮಾತ್ಮ ಅಂತ ಹೇಳಿಬಿಟ್ರು. ಯಾರು ದಾನ ಧರ್ಮ ಬಿಡ್ತಾರೋ ಅವನೇ ಧರ್ಮ. ಯಾರಲ್ಲಿ ಬಿಡಬೇಕು? ಈ ದಾನ ಮಾಡಬೇಕಾದ್ರೂ ಯಾವ ಧರ್ಮ ಮಾಡಬೇಕಾದ್ರೂ ಆ ಧರ್ಮದ ಫಲವನ್ನು ಪರಮಾತ್ಮನ ಪಾದಕ್ಕೆ ಬಿಡಬೇಕು. ಆವಾಗಲೇ ಅವನು ಧರ್ಮಾತ್ಮನಾಗಲು ಸಾಧ್ಯ ಅಂತ ಹೇಳ್ತಾರೆ. ದಾನ ಧರ್ಮಗಳನ್ನು ಅದರ ಫಲವನ್ನು ಪರಮಾತ್ಮನ ಪಾದಕ್ಕೆ ಬಿಡುವವನೇ ಧರ್ಮಾತ್ಮ ಎನಿಸುತ್ತಾನೆ. ಮಾನಾಭಿಮಾನವನ್ನು ಹಿಡಿದವನೇ ಯೋಗಿ. ಮಾನ ಅಭಿಮಾನ ಇದೆರಡೂ ಇದ್ದರೆ ಅವನು ಸಂಸಾರಿ ಅಂತ ಹೇಳಬೇಕು. ಇವರು ಯೋಗಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾರಿಗೆ ಮಾನ ಅಭಿಮಾನ ಇರುತ್ತೋ ಅವನೇ ಯೋಗಿ. ಅಂದರೆ ಏನರ್ಥ? ಮಾನ ಅಂದರೆ ಪ್ರಮಾಣ ಅಂತ ಅರ್ಥ, ಅಭಿಮಾನ ಅಂದರೆ ಮಮಕಾರ ಅಥವಾ ವಿಶ್ವಾಸ ಅಂತ ಅರ್ಥ. ಪ್ರಮಾಣ ಅಂದರೆ ವೇದ, ಇತಿಹಾಸ, ಪುರಾಣ, ಶಾಸ್ತ್ರಗಳು. ಯಾರು ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತಿದ್ದಾನೋ, ಯಾರು ಭಗವಂತನ ವಿಷಯದಲ್ಲಿ ಮಮಕಾರವನ್ನು ಬೆಳೆಸ್ಕೊಂಡಿದ್ದಾನೋ ಅವನೇ ನಿಜವಾದ ಯೋಗಿ ಎಂದು ಕನಕದಾಸರು ತೋರಿಸ್ತಾರೆ. ಪ್ರಾಣಿ ಹಿಂಸೆಯನ್ನು ಮಾಡುವವನೇ ಸುಜ್ಞಾನಿ ಅಂದರೆ ಏನರ್ಥ? ಕನ್ನಡದಲ್ಲಿ ನಾವು ಇದನ್ನು ಹೇಳಬೇಕಾದ್ರೆ ಪ್ರಾಣಿಗಳ ಹಿಂಸೆಯನು ಅಂತ ಹೇಳ್ತೀವಿ. ಅದನ್ನು ಪದಚ್ಛೇದ ಮಾಡಬೇಕಾದ್ರೆ ಪ್ರಾಣಿಗಳ ಅಹಿಂಸೆಯನ್ನು ಮಾಡುವವನೇ ಸುಜ್ಞಾನಿ ಎಂದು ಅದನ್ನು ಪದವಿಭಾಗ ಮಾಡಿ ತೋರಿಸ್ತಾರೆ. ಆ ರೀತಿ ನಾವು ನೋಡಬೇಕು ಈ ಪದ್ಯವನ್ನು. ಆದ್ದರಿಂದ ಯಾರು ಪ್ರಾಣಿಗಳನ್ನು ಹಿಂಸೆ ಮಾಡೋದಿಲ್ವೋ, ಯಾರು ಜೀವಕೋಟಿಗಳ ವಿಷಯದಲ್ಲಿ ಕರುಣೆಯಿಂದ ಅವರನ್ನು ಆಧರಿಸುತ್ತಾರೋ ಅವನೇ ನಿಜವಾದ ಸುಜ್ಞಾನಿ ಎಂಬುದನ್ನು ಕನಕದಾಸರು ತೋರಿಸ್ತಾರೆ. ಜ್ಞಾನಿ ಸಜ್ಜನರನ್ನು ಕಾಡುವವನೇ ಸತ್ಪುರುಷ. ಜ್ಞಾನಿಗಳನ್ನು ಸಜ್ಜನರನ್ನು ಕಾಡಿಸೋದು ಅಂದರೆ ಏನರ್ಥ? ಅವರ ಹತ್ರ ಹೋಗಿ ನಮಗಿರುವಂತಹ ಸಂದೇಹಗಳನ್ನು ಕೇಳಬೇಕು. ಅವರ ಕಾಲು ಹಿಡ್ಕೊಂಡು ಅವರಲ್ಲಿರುವಂತಹ ಜ್ಞಾನವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ಅವರಿಗೆ ನಾವು ಸತ್ಕರಿಸಿ ಅವರ ಸೇವೆ ಮಾಡುತ್ತಾ ಅವರಿಂದ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಪ್ರಶ್ನೆ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಂದೇಹಗಳಿರುತ್ತೆ, ನಮ್ಮಿಂದ ಅದಕ್ಕೆ ಉತ್ತರಗಳು ಸಿಗೋದಿಲ್ಲ. ನಾವು ಸತ್ಪುರುಷರ ಹತ್ರ ಹೋಗಿ ಅವರ ಕಾಲು ಹಿಡ್ಕೊಂಡು ಅವರನ್ನ ಪೀಡಿಸಿ ಕಾಡಿಸಿ ಅವರಿಂದ ಜ್ಞಾನವನ್ನು ಪೀಡಿಸೋದು ಕಾಡಿಸೋದು ಅಂದರೆ ಕೈಂಕರ್ಯ ಮಾಡೋದು ಅಂತ ಅರ್ಥ. ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಕೈಂಕರ್ಯ ಮಾಡಬೇಕು ಅಂದರೆ, ಅಯ್ಯೋ ಸಾಕಪ್ಪ, ಅವ್ರಿಗೆ ಒಂಥರ ಸಂಕೋಚ ಆಗೋಗಿ ಇವನು ಮೊದಲು ನಾವು ಹೇಳಿಬಿಡಬೇಕು ಅನ್ನೋಷ್ಟರಲ್ಲಿ, ಅಂದರೆ ಸಂಕೋಚವಾಗೋದು ಅಂದರೆ ಅವನು ಕಾಡಿಸೋದು ಅಂದರೆ ಪ್ರೇಮದಿಂದ ಅಂತ ಅರ್ಥ. ಅಯ್ಯೋ ಸಾಕಪ್ಪ ಸಾಕು ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಅಯ್ಯೋ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಉಪದೇಶ ಮಾಡಬೇಕಾದ ಕರ್ತವ್ಯ ನನಗಿಲ್ವಾ ಅಂತ ಅವ್ರ ಮನಸ್ಸಿನಲ್ಲಿ ತೋಚೋವರೆಗೂ ನಾವು ಅವರನ್ನು ಪ್ರೀತಿ ವಿಶ್ವಾಸದಿಂದ ಕೈಂಕರ್ಯ ಮಾಡಬೇಕು. ಅದೇ ಕಾಡೋದು ಅನ್ನೋದು. ಕೆರೆ ಕಟ್ಟಿ ಪೂದೋಟ ರಚಿಸುವವನೇ ದ್ರೋಹಿ ಅಂತ ಹೇಳಿಬಿಟ್ರು.
ಹೂದೋಟ ರಚನೆ ಮಾಡೋದ್ರಲ್ಲಿ ಏನು ದ್ರೋಹ ಇದೆ ಅಂತ ಹೇಳಿದ್ರೆ, ಕೆರೆ ಒತ್ತುವರಿ ಮಾಡಿ, ಹೂದೋಟ ಅಂದರೆ ಮನೆ ಅಂತ ಅರ್ಥ, ಈ ಕೆರೆ ಒತ್ತುವರಿ ಮಾಡಿ ಅಲ್ಲಿ ಮನೆ ಕಟ್ಟಬಾರ್ದು ಅಂತ ಕನಕದಾಸರು ಯಾವುದೋ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಯಾವ ನಗರ ನೋಡಿ, ಕನಕದಾಸರ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನಗರ ನಿರ್ಮಾಣವಾಗಿತ್ತು ಗೊತ್ತಿಲ್ಲ, ಆದರೆ ಇವತ್ತು ನಡೆಯೋ ವಿಷಯ ಅವತ್ತೇ ಹೇಳಿಬಿಟ್ರು. ಎಷ್ಟು ಜನ ಇವತ್ತು ಕೆರೆ ಒತ್ತುವರಿ ಮಾಡಿ ಅಲ್ಲಿ ಮನೆ ಕಟ್ಟಿ ಮಳೆ ಬಂದಿದ ತಕ್ಷಣ ಅಲ್ಲ ಎಷ್ಟೆಲ್ಲ ಫಜೀತಿಗಳಾಗುತ್ತೆ ನೋಡಿ, ಎಷ್ಟೆಲ್ಲ ಕಷ್ಟಪಡ್ತಾರೆ. ಆ ಮನೆಗೆಲ್ಲ ನೀರು ಬಂದ್ಬಿಡತ್ತೆ. ಅದಕ್ಕೆ ಕಾರಣ ಏನು? ಕೆರೆ ಇರೋ ಜಾಗದಲ್ಲಿ ನೀವು ಮನೆ ಕಟ್ಟಿದ್ರೆ ಇನ್ನೇನಾಗತ್ತೆ? ಆ ಕೆರೆಯ ನೀರೆಲ್ಲ ನಿಮ್ಮ ಮನೆ ಒಳಗಡೆ ಸೇರುತ್ತೆ. ನಿಮಗೂ ಅದರಿಂದ ಕ್ಷೇಮವಿಲ್ಲ, ಪ್ರಪಂಚಕ್ಕೂ ಅದರಿಂದ ಕ್ಷೇಮವಿಲ್ಲ. ವಿಶ್ವ ನಮ್ಮೊಟ್ಟಿಗೆ ಚೆನ್ನಾಗಿರಬೇಕು ಅಂದರೆ ನಾವು ಪ್ರಕೃತಿಗೆ ಹಿಂಸೆ ಕೊಡದೆ ಅದರ ಜೊತೆ ಸಹಬಾಳ್ವೆಯನ್ನು ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕು. ಅದನ್ನೇ ಕನಕದಾಸರು ಇಲ್ಲಿ ತೋರಿಸ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಹೂದೋಟವನ್ನು ರಚನೆ ಮಾಡೋದಕ್ಕೆ ಹೋಗಿ ಕೆರೆಯನ್ನು ಯಾರು ಕಟ್ಟುತ್ತಾನೋ, ಯಾರು ಕಟ್ಟಿ ಹಾಕ್ಬಿಡ್ತಾನೋ ಕೆರೆಯನ್ನು, ಅವನು ದ್ರೋಹಿಯಾಗುತ್ತಾನೆ. ನಾವು ವಿಶ್ವಕ್ಕೆ ದ್ರೋಹ ಮಾಡೋದು ಹೀಗೆ ನೋಡಿ, ಕೆರೆ ಒತ್ತುವರಿ ಮಾಡಿ ಅಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋದು, ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋದ್ರೆ ಅವನು ವಿಶ್ವಕ್ಕೆ ಮಾಡ್ತಾ ಇರುವಂತಹ ದ್ರೋಹ. ಅದು ಅವನಿಗೂ ಸ್ವದ್ರೋಹ, ವಿಶ್ವಕ್ಕೂ ಮಾಡ್ತಾ ಇರೋ ದ್ರೋಹ. ಗುರುದೈವ ಹಿರಿಯರನ್ನು ಬೈಯುವನೇ ನಿಷ್ಠ ಅಂತ ಹೇಳಿ, ಬೈಯುವುದು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಬೈಯೋದು ಅಂದರೆ ಬಚ್ಚಿಟ್ಕೊಳ್ಳೋದು ಅಂತ ಅರ್ಥ. ರಹಸ್ಯದಲ್ಲಿ ಯಾರು ಗುರುದೈವವನ್ನು ಮಂತರಂಗದಲ್ಲಿ ಬಚ್ಚಿಟ್ಟುಕೊಂಡು ಆರಾಧಿಸುತ್ತಾನೋ ಅವನೇ ನಿಜವಾದ ನಿಷ್ಠ ಅಂತ ಹೇಳಿ, ಸಿರಿಕಾಗಿನೆಲೆ ಆದಿಕೇಶವರಾಯನ ಅವನ ಚರಣವನ್ನು ನಿರುತದಲ್ಲಿ ಸ್ಮರಿಸುವವನೇ ಅವಿಚಾರಿ ಪುರುಷ ಅಂತ ಹೇಳ್ತಾರೆ. ಅವಿಚಾರಿ ಅಂದರೆ ವಿಚಾರ ಮಾಡದೇ ಇರೋನು ಅಂತ ಅರ್ಥ ಮೇಲ್ನೋಟಕ್ಕೆ. ಆ ಎಂದರೆ ಪರಮಾತ್ಮ ಅಂತ ಅರ್ಥ. ಅವಿಚಾರಿ ಅನ್ನೋ ಶಬ್ದಕ್ಕೆ ಆ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ವಿಷಯದಲ್ಲಿ ಯಾರು ಆಸಕ್ತನಾಗಿದ್ದಾನೋ ಅವನು ಅವಿಚಾರಿ ಪುರುಷ ಎಂದು ಕರೆಯಲ್ಪಡುತ್ತಾನೆ. ಆದ್ದರಿಂದ ಯಾರು ಆದಿನೆಲೆ ಕೇಶವರಾಯನ ಚರಣವನ್ನು ನಿರಂತರದಲ್ಲಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾರೋ ಅವನೇ ಅವಿಚಾರಿ ಪುರುಷ, ಅಂದರೆ ಭಗವದ್ ವಿಷಯದಲ್ಲಿ ಆಸಕ್ತಿ ಉಳ್ಳವನು ಎಂದು ಕನಕದಾಸರ ಈ ಒಂದು ಅದ್ಭುತವಾದ ಪದ್ಯ. ಸರಿ, ಇದಕ್ಕೂ ಇರುವಂತಹ ಶ್ರೀನಾಮಕ್ಕೂ ಸಂಬಂಧವೇನು ಅಂತ ಕೇಳಿದರೆ, ಈ ಪದ್ಯದಲ್ಲಿ ಒಂದು ಮಾತು ಬರುತ್ತೆ. ಅದೇನು ಅಂದರೆ, ಪ್ರತಿನಿತ್ಯ ಸಂಧ್ಯಾನ ಮಾಡುವವನೇ ಪಾಪಿ ಅಂತ ಒಂದು ಮಾತು ಹೇಳ್ತಾರೆ ಕನಕದಾಸರು. ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡೋನು ಪಾತಕಿ ಅಂತ ಹೇಳ್ಬಿಟ್ರಲ್ಲ, ಇದು ಏನು ಅರ್ಥ ಅಂತ ಕೇಳಿದರೆ, ಸಂಧ್ಯಾನ ಅಂದರೆ ಸಂಪತ್ತಿನ ಧ್ಯಾನ. ಪ್ರತಿನಿತ್ಯ ಯಾರು ನಶ್ವರವಾದ ಐಶ್ವರ್ಯವನ್ನು ಧ್ಯಾನಿಸುತ್ತಾನೋ ಅವನು ಪಾಪಿಯಾಗ್ತಾನೆ. ಆದರೆ ನಿರತಿಶಯವಾದ ಐಶ್ವರ್ಯವನ್ನು ಯಾರು ಸ್ಮರಿಸುತ್ತಾನೋ ಅವನು ಪರಮಾತ್ಮನ ಭಕ್ತನಾಗುತ್ತಾನೆ. ಇವಾಗ ಸಂಧ್ಯಾನ ಅಂದರೆ ಸಂಪತ್ತಿನ ಧ್ಯಾನ ಅಂತ ಅರ್ಥ. ಅಂದರೆ ಸಂಪತ್ತು ಅಂತ ಅರ್ಥ. ಸಂಪತ್ತು, ನಿಜವಾದ ಸಂಪತ್ತು ಯಾರು ಅಂದರೆ ಪರಮಾತ್ಮ ತಾನೆ. ಯಾರು ಪರಮಾತ್ಮನನ್ನು ಧ್ಯಾನಿಸುತ್ತಾನೋ ಅವನೇ ನಿಜವಾದ ಪುಣ್ಯವಂತನು, ಅಥವಾ ಅವನಿಗೆ ನಿಜವಾದ ಅನುಭೂತಿ ಏರ್ಪಡುತ್ತದೆ. ಯಾರು ಸಂಪತ್ಪುತ್ರನಾಗಿದ್ದಾನೋ, ಯಾರು ಸಂಪತ್ತಿನಿಂದ ಕೂಡಿದ್ದಾನೋ ಅಂಥವನನ್ನು ವಿಷ್ಣು ಸಹಸ್ರನಾಮವು ಕ್ರಮಃ ಎಂದು ಕೊಂಡಾಡಿದೆ. ಕ್ರಮಃ ಎಂದರೆ ನಿತ್ಯವಾದ ಐಶ್ವರ್ಯವನ್ನು ಹೊಂದಿದವನು ಎಂದು ಅರ್ಥ. ಶ್ರೀಮತೆ ರಾಮಾನುಜಾಯ ನಮಃ.